ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾತ್ರಿ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಮಂದಿಹಳ್ಳಿ ಗ್ರಾಮದಲ್ಲಿ ಕೂಡ ಒಂದು ಕೊಲೆಯಾಗಿದೆ. ಈ ಕೊಲೆಯಲ್ಲಿ ಮೃತನಾದಂಥವನು ಮಂಜಪ್ಪ ನಾಗಪ್ಪ ಅಂತ ಹೇಳ್ಬಿಟ್ಟು ಅವನು ಕಳೆದ ಸಂಜೆ ತನ್ನ ತಾಯಿ ಜೊತೆ ಗಲಾಟೆ ಮಾಡ್ಕೊತಾ ಇದ್ದ. ಆ ಸಂದರ್ಭದಲ್ಲಿ ತಾಯಿ ಮತ್ತು ತಂದೆ ಜೊತೆ ಅವರ ಅಣ್ಣ ಮತ್ತು ಅಣ್ಣ ಗುರುಬಸಪ್ಪ ಮತ್ತು ತಂದೆ ನಾಗಪ್ಪ ಸಾಕಷ್ಟು ಬುದ್ಧಿವಾದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಕೇಳೋದಿಲ್ಲ. ಮತ್ತು ರಾತ್ರಿ ಜೋರಾಗಿ ಕುಡಿದುಕೊಂಡು ಇವರು ತಂದೆ ಮತ್ತು ತಾಯಿಗೆ ಹೊಡಿಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಅವರ ಅಣ್ಣ ಗುರುಬಸಪ್ಪ ನಾಗಪ್ಪ ಉಳ್ಳಾಗಡ್ಡಿ ಮತ್ತು ಅವ್ರ ತಂದೆ ನಾಗಪ್ಪ ಉಳ್ಳಾಗಡ್ಡಿ ಅವನ್ನ ಕೆಳಗಡೆ ಬೀಳಿಸಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ತದನಂತರ ಆ ವ್ಯಕ್ತಿ ಮಂಜಪ್ಪ ಉಳ್ಳಾಗಡ್ಡಿ ಅಲ್ಲೇ ಮೃತನಾಗ್ತಾನೆ. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ಆಲ್ರೆಡಿ ತಂದೆ ನಾಗಪ್ಪ ಹಾಗೂ ಅಣ್ಣನಾದಂಥ ಗುರುಬಸಪ್ಪನನ್ನು ಆಲ್ರೆಡಿ ನಮ್ಮ ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕಾರ ವಿಚಾರಣೆ ಕಾರಣ ಇವನು ಮಂಜಪ್ಪ ಒಬ್ಬರು ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ವಿಚಾರವಾಗಿ ಮನೆಯಲ್ಲಿ ಮನಸ್ತಾಪ ಇತ್ತು. ಆದಾಗ್ಯೂ ಕೂಡ ಇವರು ಅವನ ಮದುವೆಯನ್ನು ನಿಶ್ಚಯ ಮಾಡಿದರು. ಈ ಮದುವೆನ ಅಟೆಂಡ್ ಮಾಡಲಿಕ್ಕೆ ಅಣ್ಣ ಗುರುಬಸಪ್ಪ ಅವನು ಇದು ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ. ಅವನು ಬಂದಿದ್ದಾನೆ. ಮತ್ತು ತನ್ನ ಹೆಂಡತಿನ ಮದುವೆ ಮಾಡ್ತಾನೆ. 5ನೇ ತಾರೀಕು ನಮ್ಮ ದೊಡ್ಡವಾಡ ಪೊಲೀಸ್ ಠಾಣೆ ಗುಡಿಕಟ್ಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ. ಆ ಕೊಲೆ ಪ್ರಕರಣ ಆಗಿರ್ತಕ್ಕಂಥ ಬಸವರಾಜ್ ಪೂಜಾರ್ ಅನ್ನುವಂಥ ವ್ಯಕ್ತಿಯ ಗದ್ದೆಯಲ್ಲಿ ಆ ಗದ್ದೆಯಲ್ಲಿ ಒಂದು ಫಾರ್ಮ್ ಹೌಸನ್ನು ಕಟ್ತಾ ಇರ್ತಾನೆ ಬಸವರಾಜ್ ಪೂಜಾರ್ ಅನ್ನೋನು. ಇದಕ್ಕೆ ಕೆಲಸಗಾರನಾಗಿ ಬಸವರಾಜ್ ಕುಂಬಾರ್ ಅನ್ನೋನು ಇವನು ಗುಡ್ಡ ಬಾಗಲಕೋಟೆಯನ್ನು ಬಂದಿರ್ತಾನೆ. ಇವರೆಲ್ಲರೂ ಕುಡಿದ್ಬಿಟ್ಟು ಇರ್ತಾರೆ. ಆ ಸಂದರ್ಭದಲ್ಲಿ ಈ ಗೌಂಡಿ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ ಕುಂಬಾರ್ ಇವನು ಮತ್ತು ಗದ್ದೆ ಓನರ್ ಆಗಿರ್ತಕ್ಕಂಥ ಪೂಜಾರ್ ನಡುವೆ ಮಾತಿಗೆ ಬೆಳೆದು ಆ ಒಂದು ಸಿಟ್ಟಲ್ಲಿ ಈ ಗದ್ದೆ ಓನರ್ ಇರ್ತಕ್ಕಂಥ ಪೂಜಾರ್ ಕುಂಬಾರ್ಗೆ ಅಲ್ಲೇ ಬಿದ್ದಿರ್ತಕ್ಕಂಥ ಕಲ್ಲಿನಿಂದ ಶಿಕ್ಷೆ ಕೊಲೆ ಮಾಡ್ತಾರೆ. ತುಂಬ ಭಯಾನಕವಾಗಿ ಕೊಲೆ ಮಾಡ್ತಾರೆ. ದೃಶ್ಯ. ತದನಂತರ ಆ ವ್ಯಕ್ತಿ ತಾನಾಗಿ ಪೊಲೀಸರಿಗೆ ಸರೆಂಡರ್ ಕೂಡ ಆಗ್ತಾನೆ. ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಬಸವರಾಜ ಪೂಜಾರನ್ನ ಬಂಧಿಸಿ ಕಾನೂನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪೊಲೀಸ್ ವತಿಯಿಂದ ಹಾಗೂ ಅದರ ಜೊತೆಗೆ ಬೆಳಗಾವಿ ಪೊಲೀಸ್ ವತಿಯಿಂದ ಈ ಪೊಲೀಸ್ ರನ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 6,000 ಜನ ಇವತ್ತು ಇಲ್ಲಿ ಸೇರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆಯ ಒಂದು ಧ್ಯೇಯ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕವನ್ನು ನಶೆ ಮುಕ್ತ, ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನು ನಮ್ಮ ಪೊಲೀಸರು ಸರ್ಕಾರದ ಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಧ್ಯೇಯ. ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥದ್ದು ಅದ್ರ ಜೊತೆ ಒಂದು ಧ್ಯೇಯ ಸೇರಿಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಸುಮಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದು ತುಂಬ ವಿಶೇಷ. ಬಹುಶಃ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥ ಒಂದು ಧ್ಯೇಯದಡಿಯಲ್ಲಿ ಓಡಿರೋದು ಇದೇ ಮೊದಲಾಗಿರ್ಬೋದು ಅಂತ ನನಗೆ ಅನಿಸ್ತದೆ. ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಹೋರಾಟ ಸಂಘಟನೆಯನ್ನು ಮಾಡಿದ್ದೀವಿ. ಬೆಳಗಾವಿಯಲ್ಲಿರುವಂಥ ಕನ್ನಡ ಸಂಘಟನೆ, ಮರಾಠಿ ಸಂಘಟನೆ, ದಲಿತ ಸಂಘಟನೆ, ಮುಸ್ಲಿಂ ಸಂಘಟನೆ, ಇತರ ಎಲ್ಲ ಸಂಘಟನೆಗಳು ಸಂಸ್ಥೆಗಳು ಕೂಡಿ ಇದನ್ನೊಂದು ಮಾಡಿದ್ದೇವೆ.
ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕುಡಿಯುವ ನೀರನ್ನ ಇಳಕಲ್ ಜಲಾಶಯದ ಕುಡಿಯುವ ನೀರನ್ನ ಧಾರವಾಡದ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಪೂರೈಸುವಂತ ಒಂದು ಕಾರ್ಯ ನಡೆದಿತ್ತು, ಪೈಪ್ಲೈನ್ ಕಾಮಗಾರಿ ನಡೆದಿತ್ತು. ಅದನ್ನು ವಿರೋಧ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀವಿ. ಯಾಕಂತಂದ್ರೆ ಬರುವಂತಹ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಬರ್ತದೆ. ನೀರು ಕಡಿಮೆಯಾಗಿ ಅದನ್ನು 8 ದಿವಸ 10 ದಿವಸ 12 ದಿವಸಕ್ಕೆ ಬರ್ತದೆ. ಅದನ್ನು ಈಗಾಗಲೇ ಇಷ್ಟೊಂದು ಕಷ್ಟ ಇರಬೇಕಾದ್ರೆ ಮತ್ತೆ ಇನ್ನು ಅದನ್ನು ನೀರನ್ನು ಹಾಕಿ ಹರಿಬಿಟ್ರೆ ನಾಳೆ ಬರೋ ದಿವಸದಲ್ಲಿ ಸಜೀವಿಗಳಿಗೆ ಯಾರಿಗೂ ಕೂಡ ನೀರು ಸಿಗುತ್ತೆ ಆಗುತ್ತೆ ಅಂತ ತಿಳ್ಕೊಂಡು ಇದನ್ನು ವಿರೋಧ ವ್ಯಕ್ತಪಡಿಸಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿಯಾಗಿ ಅವರಿಗೆ ಮನವಿ ಕೂಡ ಮಾಡಿದ್ದೀವಿ, ಇದನ್ನು ಸ್ಥಗಿತಗೊಳಿಸಬೇಕು ಈ ಕಾಮಗಾರಿಯನ್ನು ಅಂತ ತಿಳ್ಕೊಂಡು. ಇಲ್ಲಿದ್ದಲ್ಲಿ ನಾವು ಮಾರ್ಚ್ 5ರಂದು ಒಂದು ಬೃಹತ್ ಮೋರ್ಚಾವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಹಿಡ್ಕೊಂಡು ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ. ಬಟ್ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ತಿಳ್ಕೊಂಡು ಅಲ್ಲಿವರೆಗೆ ಹೋಗೋದು ಬೇಡ, ಅಷ್ಟರವರೆಗೆ ಏನಾದರೂ ಒಂದು ನಿರ್ಣಯ ಕೈಗೊಳ್ತೇವೆ ಅಂತ ಹೇಳಿ ಈಗಾಗಲೇ ಎಲ್ಲ ಸಂಬಂಧಪಟ್ಟ ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ತಹಸೀಲ್ದಾರರವರಿಗೆ ಮಾತನಾಡಿ ಆ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ತಿಳ್ಕೊಂಡು ಒಂದು ಜಿಲ್ಲಾಡಳಿತದಿಂದ ನಮಗೆ ವಿಷಯ ಕೂಡ ತಿಳಿದು ಬಂದಿರ್ತದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.